Good morning students, welcome to online class. Today we will learn an interesting story written by O. Henry. The name of the lesson is The Last Leaf. The Last Leaf, the novel is written by O. Henry. In this novel there are mainly three characters are there. Characters of The Last Leaf. Characters. First one, Sue, Johnsy. Next, Behrman. There are three characters in this novel. First of all, I will read the lesson and afterwards I will explain line by line. The Last Leaf. The Last Leaf, the novel is written by O. Henry. In first paragraph, the first paragraph is there. It is the short and brief summary of the novel. In first paragraph, it is autumn season. The wind is blowing hard and it is raining heavily. All the leaves on an ivy creeper have fallen except one. Why doesn't the last leaf fall? In first paragraph ಅಲ್ಲಿ ಏನು ಹೇಳ್ತಿದೆ ಅಂದರೆ ಆಟಮ್ ಸೀಸನ್ ಇತ್ತು. ಆಟಮ್ ಸೀಸನ್ ಅಂದ್ರೆ ಆಟಮ್ ಸೀಸನ್ ನಲ್ಲಿ ಏನಾಗ್ತದೆ, ಹೆವಿ ರೈನ್ ಫಾಲ್ ಆಗ್ತಾ ಇರ್ತದೆ. ವಿಂಡ್ ಏನೈತಲ್ಲ ಜೋರಾಗಿ, ಮಳೆನೂ ಜೋರಾಗಿ ಬರ್ತಿರ್ತದ, ಅದೇ ಥರನೇ ಗಾಳಿನೂ ಕೂಡ ಜೋರಾಗಿ ಬೀಸ್ತಿತ್ತು. ಅಂಥ ಸಂದರ್ಭದೊಳಗೆ ಐವಿ ಕ್ರೀಪರ್ ಅಂತಂದು ಹೇಳ್ತೀವಿ. ಐವಿ ಅನ್ನುವಂಥದ್ದು ಏನೈತಲ್ಲ ಒಂದು ರೀತಿಯ ಏನು ಬಳ್ಳಿ ಅಂತಂದು ಹೇಳ್ತೀವಿ. ಒಂದು ಬಳ್ಳಿ ಇತ್ತು, ಆ ಬಳ್ಳಿ ಒಳಗಡೆ ಇರೋವಂತಹ ಕೆಲವೊಂದಿಷ್ಟು ಎಲ್ಲ ಎಲೆಗಳು ಏನದಾವಲ್ಲ, ಜೋರಾಗಿ ಮಳೆ ಬರೋದ್ರಿಂದ, ಜೋರಾಗಿ ಗಾಳಿ ಬೀಸೋದ್ರಿಂದ ಎಲ್ಲ ಎಲೆಗಳು ಉದುರಿ ಬೀಳ್ತಾವೆ. ಅದರ ಒಂದು ಎಲೆ ಮಾತ್ರ ಏನು ಅಲ್ಲೇ ಇರ್ತದೆ. ಎಷ್ಟೇ ಜೋರು ಗಾಳಿ ಬೀಸಿದ್ರೂ ಕೂಡ ಆ ಒಂದು ಎಲೆ ಮಾತ್ರ ಉದುರಲಿಲ್ಲ. ಏಕೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಆ ಒಂದು ಎಲೆ ಯಾಕೆ ಉದುರಲಿಲ್ಲ ಎಕ್ಸೆಪ್ಟ್ ಒನ್ ಅಂತ ಹೇಳ್ತಾರೆ. ವೈ ಡಸಂಟ್ ದ ಲಾಸ್ಟ್ ಲೀಫ್ ಫಾಲ್? ಲಾಸ್ಟ್ ಆಗಿ ಇರುವಂತಹ ಆ ಬಳ್ಳಿಯೊಳಗಿರುವಂತಹ ಲಾಸ್ಟ್ ಎಲೆ ಏನೈತಲ್ಲ ಉದುರಲಿಲ್ಲ ಯಾಕೆ ಅಂತಂದೇಳಿ ಪ್ರಶ್ನೆ ಕೇಳ್ತಾರೆ. ಅದ್ರ ಬಗ್ಗೆ ನಮಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಏನು ಮಾಡಬೇಕು, ಈ ನಾವೆಲನ್ನು ಓದಬೇಕಾಗ್ತದೆ, ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ, ಇಲ್ಲಿ ಆಟಮ್ ಸೀಸನ್ ಇತ್ತು, ಹೆವಿ ರೈನ್ ಫಾಲ್ ಆಗ್ತಿತ್ತು, ಸ್ಟಾರ್ಮ್ ಏನು ಸ್ಟ್ರಾಂಗ್ ಆಗಿರುವಂತಹ ಸ್ಟಾರ್ಮ್ಸ್ ಇದ್ದು ಅಂತಂದೇ ಹೇಳ್ತಾರೆ. ಇಷ್ಟೆಲ್ಲ ಏನು ಒಂದು ಪ್ಯಾರಾಗ್ರಾಫ್ದಲ್ಲಿ ಹೇಳಿದ್ರು. ಲಾಸ್ಟ್ ಲೀಫು ಅದು ಫಾಲ್ ಆಗಲಿಲ್ಲ, ಉದುರಲಿಲ್ಲ ಅಂತಂದೇ ಹೇಳ್ತಾರೆ. ನೆಕ್ಸ್ಟ್, ಸೂ ಆ್ಯಂಡ್ ಜಾನ್ಸಿ, ಟೂ ಯಂಗ್ ಆರ್ಟಿಸ್ಟ್. ಆಲ್ರೆಡಿ ಐ ಟೋಲ್ಡ್ ಯು, ಸೂ ಆ್ಯಂಡ್ ಜಾನ್ಸಿ ಆ್ಯಂಡ್ ಬೆಹರ್ಮನ್. All these are important characters in this novel. In this novel, Sue and Johnsy, these are two young artists. Two young artists. There are some new words in this lesson. Artist means painter. ಇಲ್ಲಿ ನಾವು ಏನು ಹೇಳ್ತೀವಿ, ಆರ್ಟಿಸ್ಟ್ ಅಂದರೆ ಕಲಾಕಾರರು ಅಥವಾ ಕಲೆಗಾರರು ಅಂತ ಹೇಳ್ತೀವಿ. ನೆಕ್ಸ್ಟ್, ಗೇಜಿಂಗ್ ಮೀನ್ಸ್ ಲುಕಿಂಗ್ ಅಪ್, ಆರ್ ಒನ್ ಮೋರ್ ಮೀನಿಂಗ್ ಪಿಯರ್. ಆಂಕ್ಸಿಯಸ್ಲಿ ಮೀನ್ಸ್ ಕ್ಯೂರಿಯಸ್ಲಿ. ಈ ಸ್ಟೋರಿಯನ್ನು ಅಥವಾ ನಾವೆಲನ್ನು ಪ್ರಾರಂಭ ಮಾಡೋದೇ ಎಲ್ಲಿಂದ ಅಂತಂದ್ರೆ, ಸೂ ಮತ್ತು ಜಾನ್ಸಿ ಅನ್ನೋರು ಏನದಲ್ಲ ಇಬ್ಬರು ಆರ್ಟಿಸ್ಟ್ಗಳಾಗಿದ್ದರು, ಪೇಂಟರ್ಸ್ ಆಗಿದ್ರು, ಕಲಾಕಾರರಾಗಿದ್ದರು ಅಂತಂದೇ ಹೇಳ್ತಾರೆ. ಶೇರ್ಡ್ ಅ ಸ್ಮಾಲ್ ಫ್ಲ್ಯಾಟ್. ಶೇರ್ಡ್ ಅಂತಂದ್ರೆ ಒಂದು ಫ್ಲ್ಯಾಟ್ನಲ್ಲಿ ಇಬ್ಬರು ಹಂಚಿಕೊಂಡಿದ್ರು, ಒಂದೇ ಫ್ಲ್ಯಾಟ್ನಲ್ಲಿ ಇವರಿಬ್ಬರು ಇರ್ತಾ ಇದ್ರು. ಇಬ್ಬರು ಪೇಂಟರ್ಸು ಅಥವಾ ಆರ್ಟಿಸ್ಟು, ಸೂ ಮತ್ತು ಜಾನ್ಸಿ ಅನ್ನೋವಂಥವ್ರು ಒಂದು ಸ್ಮಾಲ್ ಫ್ಲ್ಯಾಟ್ ಇತ್ತು, ಆ ಫ್ಲ್ಯಾಟ್ನಲ್ಲಿ ವಾಸವಾಗಿದ್ರು ಅಂತ ಹೇಳ್ತಾರೆ. ದ ಫ್ಲ್ಯಾಟ್ ವಾಸ್ ಆನ್ ದ ಥರ್ಡ್ ಸ್ಟೋರಿ ಆಫ್ ಆ್ಯನ್ ಓಲ್ಡ್ ಹೌಸ್. ಓಲ್ಡ್ ಆಗಿರುವಂಥ ಒಂದು ಹಳೇದಾದಂಥ ಒಂದು ಬಿಲ್ಡಿಂಗ್ ಇತ್ತು, ಹಳೇದಾದಂಥ ಒಂದು ಮನೆ ಇತ್ತು. ಅದು ಥರ್ಡ್ ಸ್ಟೋರಿ, 3 ಅಂತಸ್ತಿನ ಮನೆ ಇತ್ತು. 3ನೇ ಅಂತಸ್ತಿನಲ್ಲಿ ಈ ಸೂ ಮತ್ತು ಜಾನ್ಸಿ ಅನ್ನುವಂಥವ್ರು ವಾಸವಾಗಿದ್ರು ಅಂತ ಹೇಳ್ತಾರೆ.
The flat was on the third story of an old house. ಹಳೆಯದಾದಂತಹ ಒಂದು ಹೌಸ್ ಇತ್ತು, ಹಳೆಯದಾದಂತಹ ಒಂದು ಮನೆ ಇತ್ತು. ಅಲ್ಲಿ ಮೂರನೇ ಫ್ಲೋರ್ನಲ್ಲಿ ಸೂ ಮತ್ತು ಜಾನ್ಸಿ ವಾಸವಾಗಿದ್ರು. ನೆಕ್ಸ್ಟ್, ಜಾನ್ಸಿ ಫೆಲ್ ವೆರಿ ಸೀರಿಯಸ್ಲಿ ಇಲ್ ಇನ್ ನವೆಂಬರ್. ಯೂಶುವಲಿ ನೋಡ್ರಿ, ಆಟಮ್ ಸೀಸನ್ ಅನ್ನೋದೇನಿಲ್ಲ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಹೆವಿ ರೈನ್ ಫಾಲ್ ಆಗ್ತಿರ್ತದೆ. ಅಂಥದ್ದೊಂದು ಸಿಚುವೇಶನನ್ನು ಇಲ್ಲಿ ಈ ನಾವೆಲ್ನಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಅದರಲ್ಲಿ ಸೂ ಮತ್ತು ಜಾನ್ಸಿ ಇಬ್ಬರು ಹೆಂಗೆ ಆರ್ಟಿಸ್ಟ್ಗಳಾಗಿದ್ರು, ಒಂದೇ ಫ್ಲ್ಯಾಟ್ನಲ್ಲಿದ್ದರು, ಆಮೇಲೆ ಮೂರನೇ ಅಂತಸ್ತಿನಲ್ಲಿ ಇವರು ವಾಸವಾಗಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ, ಇಲ್ಲಿ ಜಾನ್ಸಿ ಫೆಲ್ ವೆರಿ ಸೀರಿಯಸ್ಲಿ ಇಲ್ ಇನ್ ನವೆಂಬರ್ ಮಂತ್ ಇತ್ತು. ಅಂಥ ಸಂದರ್ಭದೊಳಗೆ ಜಾನ್ಸಿ ಅಗದಿ ಸಿವಿಯರ್ ಆಗಿರುವಂತಹ ಒಂದು ಸೀರಿಯಸ್ ಆಗಿ ಇಲ್ಲಾಗಿದ್ಲು. ಆರೋಗ್ಯ ಆಕಿಂದ ಏನಿತ್ತಲ್ಲ ಸರಿಯಾಗಿರಲಿಲ್ಲ, ಆರಾಮಿರಲಿಲ್ಲ ಅಂತಂದೇಳಿ ಹೇಳ್ಬೋದು ನಾವು. ಶಿ ಹ್ಯಾಡ್ ನ್ಯೂಮೋನಿಯಾ. ಶಿ ಈಸ್ ಸಫರಿಂಗ್ ಆಫ್ ನ್ಯೂಮೋನಿಯಾ ಅಂತಂದರೆ, ನ್ಯೂಮೋನಿಯಾ ಅಂತಂದ್ರೆ ಲಂಗ್ಸ್ ಇನ್ಫೆಕ್ಷನ್ದಿಂದ ಆಗುವಂಥ ಒಂದು ಡಿಸೀಸ್ ಅಂತಂದೇ ಹೇಳ್ತೀವಿ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ಲಿಕ್ಕೆ ಜಾನ್ಸಿ ಅಂತಂದೇ ಹೇಳ್ಬೋದು ನಾವು. ಶಿ ವುಡ್ ಲೈ ಇನ್ ಹರ್ ಬೆಡ್ ವಿದೌಟ್ ಮೂವಿಂಗ್, ಜಸ್ಟ್ ಗೇಜಿಂಗ್ ಔಟ್ ಆಫ್ ದ ವಿಂಡೋ. ಆಕೆನ ಬೆಡ್ ಮೇಲೆ ಮಲ್ಕೊಂಡವಳು ಒಂದು ಸ್ವಲ್ಪ ಕೂಡ ಅಲ್ಗಾಡ್ತಿರ್ಲಿಲ್ಲ, ಬೆಡ್ ಮೇಲೇ ಮಲ್ಕೊಂಡೇ ಇರ್ತಿದ್ಲು, ಒಟ್ಟೆ ಏನು ಮೂಮೆಂಟ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಜಸ್ಟ್ ಗೇಜಿಂಗ್ ಔಟ್ ಆಫ್ ದ ವಿಂಡೋ. ವಿಂಡೋದ ಹೊರಗಡೆ ಇಣಕಿ ನೋಡೋದೇ ಒಂದು ಕೆಲಸ ಆಗ್ಬಿಟ್ಟಿತ್ತು, ವಿಂಡೋದ ಹೊರಗಡೆ ನೋಡ್ತಾ ಇದ್ಲು ಅಂತಂದೇ ಹೇಳ್ತೀವಿ. ಸೂ ಹರ್ ಫ್ರೆಂಡ್ ಬಿಕೇಮ್ ವೆರಿ ವರಿಡ್. ಅದರಲ್ಲಿ ಜಾನ್ಸಿ ಈ ಸ್ಥಿತಿಯನ್ನು ನೋಡಿದಾಗ ಬೆಡ್ ಮೇಲೆ ಮಲಗ್ತಿದ್ಲು, ಆಮೇಲೆ ಬೇಗನೆ ಆಕೆಗೆ ಆರಾಮನೂ ಆಗಲಿಲ್ಲ, ಬರೀ ವಿಂಡೋದ ಹೊರಗಡೆ ಇಣಕಿ ನೋಡ್ತಾ ಇದ್ಲು. ಇದನ್ನೆಲ್ಲ ನೋಡಿದ ತಕ್ಷಣ ಸೂ ಅನ್ನುವಂತಹ ಏನು ಫ್ರೆಂಡ್ ಇದ್ಲಲ್ಲ, ಆಕೆ ಏನದಲ್ಲ ಈ ಜಾನ್ಸಿ ಸ್ಥಿತಿಯನ್ನು ನೋಡಿ ವರಿಡ್ ಆಗಿದ್ಲು, ಚಿಂತೆಗೊಳಗಾದ್ಲು ಅಂತಂದೇ ಹೇಳ್ತೀವಿ ನಾವು. ಶಿ ಸೆಂಟ್ ಫಾರ್ ದ ಡಾಕ್ಟರ್. ಡಾಕ್ಟರನ್ನು ಕರೆದುಕೊಂಡು ಬರಲು ಕಳಿಸ್ತಾಳೆ. ಆಕೆ ಬೇರೆ ಯಾರೋ ಒಬ್ಬರನ್ನ ಡಾಕ್ಟರನ್ನು ಕರೆದುಕೊಂಡು ಬರಲು ಕಳಿಸ್ತಾಳೆ. ಸೆಂಟ್ ಅದ್ರದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ನಾವು ಏನಂತ ಹೇಳ್ತೀವಿ, ಸೆಂಟ್ ಅಂತಂದೇ ಹೇಳ್ತೀವಿ. ಆಲ್ದೋ ಹಿ ಕೇಮ್ ಎವ್ರಿ ಡೇ, ದೇರ್ ವಾಸ್ ನೋ ಚೇಂಜ್ ಇನ್ ಜಾನ್ಸಿಸ್ ಕಂಡೀಷನ್. ಆಲ್ದೋ ಅಂತಂದ್ರೆ ದಿನಾಲೂ ಆ ಡಾಕ್ಟರ್ ಬರ್ತಾ ಇದ್ರು, ಬಂದರೂ ಕೂಡ ಏನಿಲ್ಲ, ಜಾನ್ಸಿ ಕಂಡೀಷನ್ನಲ್ಲಿ, ಆಕಿನ ಹೆಲ್ತ್ ಕಂಡೀಷನ್ನಲ್ಲಿ ಯಾವುದೇ ಒಂದು ಸುಧಾರಣೆ ಆಗದೆ ಇರೋದನ್ನು ಸೂ ಕಾಣ್ತಾಳೆ. ಆಲ್ದೋ ಹಿ ಕೇಮ್ ಎವ್ರಿ ಡೇ, ದೇರ್ ವಾಸ್ ನೋ ಚೇಂಜ್. ಆಕಿನ ಹೆಲ್ತ್ ಏನು ಇಂಪ್ರೂವ್ಮೆಂಟೇ ಆಗಲಿಲ್ಲ, ಏನೂ ಚೇಂಜ್ ಆಗಲಿಲ್ಲ ಜಾನ್ಸಿ ಕಂಡೀಷನ್ನಲ್ಲಿ, ಅಥವಾ ಆಕಿನ ಹೆಲ್ತ್ ಕಂಡೀಷನಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್, ಒನ್ ಡೇ ದ ಡಾಕ್ಟರ್ ಟುಕ್ ಸೂ aside and asked her, is anything worrying ಜಾನ್ಸಿ? ಒಂದು ದಿವಸ ಏನಾಗ್ತದೆ, ಇಷ್ಟೆಲ್ಲ ಅವ್ರ ಡಾಕ್ಟರ್ ಡೈಲಿ ಬರ್ತಾ ಇದ್ರು, ಡೈಲಿ ಬಂದು ಆಕೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಆದರೂ ಕೂಡ ಆಕಿನ ಹೆಲ್ತ್ನಲ್ಲಿ ಯಾವುದೇ ಸುಧಾರಣೆ ಕಾಣದೇ ಇದ್ದಾಗ ಅವಾಗ ಏನು ಮಾಡ್ತಾರೆ, ಡಾಕ್ಟರು ಒಂದು ದಿವಸ ಸೂ, ಆಕಿನ ಕ್ಲೋಸ್ ಫ್ರೆಂಡ್ ಆಗಿರುವಂಥ ಜಾನ್ಸಿ ಕ್ಲೋಸ್ ಫ್ರೆಂಡ್ ಆಗಿರುವಂಥ ಸೂ ಅನ್ನು ಹೊರಗಡೆ ಕರೀತಾರೆ. ಅಲ್ಲೇ ಪಕ್ಕಕ್ಕೆ ಕರೆದು ಏನು ಹೇಳ್ತಾರೆ, aside and asked her, is ಎನಿಥಿಂಗ್ ವರಿಂಗ್ ಜಾನ್ಸಿ? ಆಕೆಗೆ ಏನಾದರೂ ಚಿಂತೆ ಆಯ್ತನು, ಯಾಕೆ ಈ ರೀತಿ ಅವಳು ಚಿಂತೆಗೊಳಗಾಗ್ತಾರ, ಆ ಥರ ಬೆಡ್ ಮೇಲೇ ಮಲಗಿರ್ತಾಳ, ಆಮೇಲೆ ಯಾವುದೇ ಟ್ರೀಟ್ಮೆಂಟನ್ನು ಕೊಟ್ಟರೂ ಕೂಡ ಏನೈತಿ, ಆಕಿನ ಆರೋಗ್ಯದಲ್ಲಿ ಏನೂ ಸುಧಾರಣೆ ಆಗ್ತಿರ್ಲಿಲ್ಲ. ಆಗದೆ ಇರೋದನ್ನು ನೋಡಿ ಏನು ಮಾಡ್ತಾರೆ, ಡಾಕ್ಟರು ಸೂಗೆ ಪ್ರಶ್ನೆಯನ್ನು ಕೇಳ್ತಾರೆ, ಏನಾದರೂ ಚಿಂತೆ ಕಾಡ್ತಿದೆ ಆಕೆಗೆ ಜಾನ್ಸಿಗೆ, ಯಾಕೆ ಈ ರೀತಿ ಅನ್ಹೆಲ್ದಿ ಆಗಿದ್ದಾಳ ಅಂತ ಕೇಳಿದಾಗ, ನೋ ರಿಪ್ಲೈಡ್ ಸೂ. ಇಲ್ಲ, ಆ ಥರ ಚಿಂತೆ ಆಕೆಗೇನು ಇಲ್ಲ ಅಂತಂದ್ರೆ ಕೇಳಿದಾಗ, ಆದರೆ ಈ ಪ್ರಶ್ನೆ ಯಾಕೆ ಕೇಳಿದ್ರಿ ಅಂತಂದೇ ಕೇಳ್ತಾರೆ. ಬಟ್ ವೈ ಡು ಯು ಆಸ್ಕ್ ಅಂತಂದ್ರೆ, ಆದರೆ ಆಕೆ ಚಿಂತೆಗೊಳಗಾಗಿರೋ ಆಗ್ಯಾಳಂತಂದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು, ವೈ ಡು ಯು ಆಸ್ಕ್ ಅಂತಂದ್ರೆ ಆಕೆ ಏನು ಮಾಡ್ತಾರೆ, ಡಾಕ್ಟರ್ ಪ್ರಶ್ನೆಯನ್ನು ಕೇಳ್ತಾರೆ. ದ ಡಾಕ್ಟರ್ ಸೇಡ್, ಜಾನ್ಸಿ ಇಟ್ ಸೀಮ್ಸ್ has made up her mind that she is not going to get well. ಜಾನ್ಸಿ ಏನದಾಳ, ತನ್ನ ಮನಸ್ಸನ್ನು ಏನು ಮಾಡ್ತಾಳೆ, ದೃಢ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಎನಿ ಡಿಸೈರ್ ಟು ಲೀವ್ ಅಂತ ಹೇಳ್ತೀವಿ, ಎನಿ ಡಿಸೈರ್ ಟು ಆಕೆ ಜೀವಂತವಾಗಿ ಉಳಿಬೇಕು ಅನ್ನೋವಂಥ ಯಾವುದೇ ಹೋಪ್ಸು ಅವಳಲ್ಲಿಲ್ಲ, ಎಲ್ಲ ಹೋಪ್ಸ್ಗಳನ್ನು ಡಿಸೈರನ್ನು ಕಳ್ಕೊಂಡು ಬಿಟ್ಟಿದ್ದಾಳೆ ಅಂತಂದರೆ ಹೇಳಿದಾಗ, ಆದ್ದರಿಂದ ಇವರು ಕೊಟ್ಟಂತಹ ಡಾಕ್ಟರ್ಸ್ ಏನೇ ಮೆಡಿಸಿನನ್ನು ಕೊಟ್ಟರೂ ಕೂಡ ಅದೇನಾಗ್ತಿರ್ಲಿಲ್ಲ, ಆಕೆಯ ಮೇಲೆ ಪರಿಣಾಮ ಬೀರ್ತಿರಲಿಲ್ಲ. ದ ಡಾಕ್ಟರ್ ಸೇಡ್, ಜಾನ್ಸಿ ಇಟ್
seems has made up her mind ಅಂತಂದ್ರೆ ತನ್ನ ಮನಸ್ಸನ್ನು ಅಥವಾ ದೃಢ ಮಾಡ್ಕೊಂಡಿದ್ದಾಳ, ತಾನು ಜೀವಂತವಾಗಿರಬಾರ್ದು ಅಥವಾ ಎನಿ ಡಿಸೈರ್ ಟು ಲೀವ್ ಅಂತಂದೇಳಿ ಜೀವಂತ ಇರಲಿಕ್ಕೆ ಬೇರೆ ಏನು ಕಾರಣನೇ ಇಲ್ಲ ಅನ್ನೋ ಅಷ್ಟು ನಿರುತ್ಸಾಹಿಯಾಗಿದ್ದಾಳ ಅಂತ ಹೇಳಿದಾಗ, ಶಿ ಈಸ್ ನಾಟ್ ಗೋಯಿಂಗ್ ಟು ಗೆಟ್ ವೆಲ್. ಇದೇ ರೀತಿ ಮುಂದುವರೆದ್ರೆ ಆಕೆ ಏನಂತ ಆಕೆ ಆರೋಗ್ಯವಾಗಿರಲು ಸಾಧ್ಯ ಇಲ್ಲ ಅಂತಂದು ಹೇಳಿದಾಗ, ನಾನು ಕೊಟ್ಟಂತಹ ಮೆಡಿಸನ್ನು ಏನು ಅವಳ ಮೇಲೆ ಯಾವುದೇ ಪರಿಣಾಮ ಬೀರ್ತಿಲ್ಲ ಅಂತಂದು ಹೇಳಿದಾಗ, ಇಫ್ ಶಿ ಡಸಂಟ್ ವಾಂಟ್ ಟು ಲೀವ್, ಅವಳಿಗೆ ಏನೈತಲ್ಲ ಡಿಸೈರ್ ಇಲ್ಲ ಅಥವಾ ಹೋಪ್ಸ್ ಇಲ್ಲ ಅಂದಮೇಲೆ ನಾನು ಕೊಟ್ಟಂತಹ ಮೆಡಿಸನ್ನು ಏನು ವರ್ಕ್ ಆಗೋದಿಲ್ಲ, ಅದೇನು ಹೆಲ್ಪ್ ಮಾಡೋದಿಲ್ಲ ಅವಳಿಗೆ ಅಂತ ಹೇಳ್ತಾನೆ. ಮೆಡಿಸಿನ್ಸ್ ವಿಲ್ ನಾಟ್ ಹೆಲ್ಪ್ ಹರ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಸೂ ಟ್ರೈಡ್ ಹರ್ ಬೆಸ್ಟ್ ಟು ಮೇಕ್ ಜಾನ್ಸಿ. ಈ ರೀತಿ ಡಾಕ್ಟರ್ ಹೇಳಿದಾಗ ಇನ್ನೂ ಒಂದು ಸ್ವಲ್ಪ ಸೂ ಏನು ಮಾಡಿದ್ಲು, ಆ ಜಾನ್ಸಿ ತನ್ನ ಫ್ರೆಂಡನ್ನ ಕಂಡೀಷನನ್ನು ನೋಡಿ ಏನು ಮಾಡಿದ್ರು ಮತ್ತಷ್ಟು ಚಿಂತೆಗೊಳಗಾದ್ಲು. ಅವಾಗ ಆಕೆಗೆ ಎಷ್ಟಾಗ್ತದೆ ಅಷ್ಟು ತನ್ನ ಕೈಲಿ ಸಾಧ್ಯ ಆದಷ್ಟು ಸಂತೋಷವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾಳೆ, ಸೂ ಟ್ರೈಡ್ ಹರ್ ಬೆಸ್ಟ್ ಟು ಮೇಕ್ ಜಾನ್ಸಿ ಟೇಕ್ ಆ್ಯನ್ ಇಂಟ್ರೆಸ್ಟ್ ಇನ್ ಥಿಂಗ್ಸ್. ಕೈಲಿ ಆಕೆಗೆ ಸಾಧ್ಯ ಆದಷ್ಟು ಜಾನ್ಸಿಗೆ ಇಂಟ್ರೆಸ್ಟ್ ಇರುವಂತಹ ವಸ್ತುಗಳನ್ನು, ಜಾನ್ಸಿಗೆ ಇಂಟ್ರೆಸ್ಟ್ ಇರುವಂತಹ ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು ಏನು ಮಾಡ್ತಾಳೆ, ಆಕಿನ ಸುತ್ತಮುತ್ತಲು ಇಡ್ತಾಳೆ. ಫಾರ್ ಎಕ್ಸಾಂಪಲ್, ಆಕೆಗೇನು ಪೇಂಟಿಂಗ್ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಪೇಂಟಿಂಗಲ್ಲಿ ಒಂದು ಬೋರ್ಡನ್ನು ತಂದಿರ್ತಾಳೆ, ಪೇಂಟ್ಸ್ಗಳನ್ನು ತಂದಿರ್ತಾಳೆ, ಬ್ರಷಸ್ಗಳನ್ನು, ಆಮೇಲೆ ಕಲರ್ಸ್ಗಳನ್ನು ಎಲ್ಲ ತಂದಿರ್ತಾಳೆ. ಆಕೆಗೆ ಖುಷಿ ಕೊಡುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಆಕೆ ಸುತ್ತಮುತ್ತಲು ಇಟ್ಟರು ಕೂಡ ತನ್ನ ಕೈಲಿ ಸಾಧ್ಯ ಆದಷ್ಟು ಪ್ರಯತ್ನವನ್ನು ಮಾಡ್ತಾಳೆ. ಶಿ ಟಾಕ್ಡ್ ಅಬೌಟ್ ಕ್ಲೋತ್ಸ್ ಆ್ಯಂಡ್ ಫ್ಯಾಷನ್ಸ್. ಇಷ್ಟೆಲ್ಲ ಆಕೆಗೆ ಇಂಟ್ರೆಸ್ಟ್ ಇರುವಂತಹ ವಸ್ತುಗಳನ್ನು ಇಟ್ಟರು ಕೂಡ ಆಕೆನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆಗಳಾಗಲಿಲ್ಲ. ಅವಾಗ ಮತ್ತೇನು ಮಾಡ್ತಾಳೆ ಇವಳು, ಆಕೆಗೆ ಕ್ಲೋತ್ಸ್ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ, ಕ್ಲೋತ್ಸ್ಗಳ ಬಗ್ಗೆ, ಫ್ಯಾಷನ್ ಬಗ್ಗೆ ಹೇಳ್ತಾ ಹೋಗ್ತಾಳೆ. ಬಟ್ ಜಾನ್ಸಿ ಡಿಡ್ ನಾಟ್ ರೆಸ್ಪಾಂಡ್. ಆಕೆ ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಮಾಡ್ತಾಳೆ ಆಕೆ, ಜಾನ್ಸಿ ಯಾವುದೇ ರೆಸ್ಪಾನ್ಸನ್ನು ಕೊಡೋದಿಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ, ಅದಕ್ಕೆ ಪ್ರತಿಯಾಗಿ ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಜಾನ್ಸಿ ಕಂಟಿನ್ಯೂಡ್ ಟು ಲೈ ಸ್ಟಿಲ್ ಆನ್ ಹರ್ ಬೆಡ್. ಆಕೆ ಮತ್ತೆ ಆ ಬೆಡ್ ಮೇಲೆ ಮಲಗುವಂತಹ ಒಂದು ಸ್ಥಿತಿಯೊಳಗೆ ಮಲಗಿಬಿಡ್ತಾಳೆ. ಯಾವುದೇ ಒಂದು ಸುಧಾರಣೆ ಇರಲಿಲ್ಲ, ಯಾವುದೇ ಒಂದು ಚೇತರಿಕೆ ಅನ್ನೋದು ಇರಲಿಲ್ಲ ಅಂತ ಹೇಳ್ಬೋದು ನಾವು. ಸೂ ಬ್ರಾಟ್ ಹರ್ ಡ್ರಾಯಿಂಗ್ ಬೋರ್ಡ್ ಇನ್ ಟು ಜಾನ್ಸೀಸ್ ರೂಮ್ ಆ್ಯಂಡ್ ಸ್ಟಾರ್ಟೆಡ್ ಪೇಂಟಿಂಗ್. ಸೂ ಮತ್ತೆ ಪ್ರಯತ್ನ ಮಾಡ್ತಾಳೆ, ಆ ಪೇಂಟಿಂಗ್ ಬೋರ್ಡನ್ನು ಆಕಿನ ಬೆಡ್ ಪಕ್ಕಕ್ಕೆ ತೊಗೊಂಡು ಬಂದು ಕೆಲವೊಂದಿಷ್ಟು ಬ್ರಷ್ಗಳನ್ನು ಆಮೇಲೆ ಕಲರ್ಸ್ಗಳನ್ನೆಲ್ಲ ತೊಗೊಂಡು ಬಂದು ಡ್ರಾಯಿಂಗ್ ಬೋರ್ಡ್ ಮೇಲೆ ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು, ಪೇಂಟಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಟು ಟೇಕ್ ಜಾನ್ಸೀಸ್ ಮೈಂಡ್ ಆಫ್ ಹರ್ ಇಲ್ನೆಸ್. ಜಾನ್ಸಿ ಅವಳ ಮೈಂಡನ್ನು ಫ್ರೆಶ್ ಮಾಡೋ ಸಲುವಾಗಿ, ಇಲ್ನೆಸ್ದಿಂದ ಹೊರ ಬರೋ ಸಲುವಾಗಿ ಏನು ಮಾಡಿದ್ಲು, ಪ್ರಯತ್ನ ಮಾಡ್ತಾ ಹೋದ್ಲು. ಪೇಂಟಿಂಗ್ ಮಾಡ್ತಾ ಹೋದ್ರೆ ಸ್ವಲ್ಪ ಆದರೂ ಆಕೆಗೆ ಏನಾದರೂ ಚೇಂಜಸ್ ಆಗ್ಬೋದು, ಏನಾದರೂ ರೆಸ್ಪಾನ್ಸ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆಕೆನ ಬೆಡ್ ಪಕ್ಕಕ್ಕೆ ಏನು ಮಾಡಿದ್ಲು, ಡ್ರಾಯಿಂಗ್ ಬೋರ್ಡನ್ನು ತೊಗೊಂಡು ಬಂದು ಪೇಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಪೇಂಟ್ ಮಾಡ್ತಾ ಮಾಡ್ತಾನೆ ಆಕೆ ಸೂ ಏನು ಮಾಡ್ತಿದ್ಲು, ವಿಸಲ್ ಹಾಕ್ತಿದ್ಲು. ಶಿ ವಿಸಲ್ಡ್ ವೈಲ್ ವರ್ಕಿಂಗ್. ಅಂದ್ರೆ ತನ್ನ ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡ್ತಾ ವಿಸ್ಲಿಂಗ್ ಮಾಡ್ತಾ ಏನು ಮಾಡ್ತಿದ್ಲಕ್ಕೆ, ತನ್ನ ವರ್ಕನ್ನು ಕಂಟಿನ್ಯೂ ಮಾಡ್ತಿದ್ಲು, ಪೇಂಟಿಂಗ್ ಮಾಡ್ತಾ ಹೋದ್ಲು. ಸಡನ್ಲಿ ಸೂ ಹರ್ಡ್ ಜಾನ್ಸಿ ವಿಸ್ಪರ್ಡ್ ಸಮಥಿಂಗ್. ಆ ಪೇಂಟಿಂಗ್ ಮಾಡ್ತಾನೆ ಸೂ ಏನು ಮಾಡ್ತಿದ್ಲು, ವಿಸ್ಲಿಂಗ್ ಹಾಕ್ತಿದ್ಲಲ್ಲ, ಅವಾಗ ಸಡನ್ ಆಗಿ ಒಂದು ಶಬ್ದ ಕೇಳಿಸ್ತು. ಸೂ ಬೆಡ್ ಮೇಲೆ, ಆಕೆ ಜಾನ್ಸಿ ಬೆಡ್ ಮೇಲೆ ಮಲಗಿರ್ತಾಳೆ, ಒಂದು ಸಡನ್ ಆಗಿ ಒಂದು ವಿಸ್ಪರಿಂಗ್ ಸೌಂಡ್ ಕೇಳಿಸ್ತು. ವಿಸ್ಪರಿಂಗ್ ಅಂತಂದ್ರೆ ನಾವೇನು ಹೇಳ್ತೀವಿ, ಪಿಸುಗುಡುವುದು ಅಥವಾ ಸ್ಲೋ ಆಗಿ ಮಾತನಾಡುವುದು ಅಂತ ಹೇಳ್ತೀವಿ. ಸ್ಲೋ ಆಗಿ ಬಂದಂತಹ ಮಾತುಗಳಿಗೆ ನಾವೇನು ಹೇಳ್ತೀವಿ, ವಿಸ್ಪರ್ ಅಂತ ಹೇಳ್ತೀವಿ. ಸಡನ್ಲಿ ಸೂ ಹರ್ಡ್ ಜಾನ್ಸಿ ವಿಸ್ಪರ್ಡ್ ಸಮಥಿಂಗ್. ಸಡನ್ ಆಗಿ ಇಲ್ಲಿವರೆಗೂ ಆಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆಕೆಗೆ ಇಂಟ್ರೆಸ್ಟ್ ಇರುವಂತಹ ವಸ್ತುಗಳನ್ನು ತಂದಿಟ್ಲು. ಕ್ಲೋತ್ಸ್ ಬಗ್ಗೆ ಹೇಳಿದ್ಲು, ಫ್ಯಾಷನ್ ಬಗ್ಗೆ ಹೇಳಿದ್ಲು, ಪೇಂಟಿಂಗ್ ಬಗ್ಗೆ ಹೇಳ್ತಾ ಹೋದ್ಲು. ಆಕೆಗೆ ಇಂಟ್ರೆಸ್ಟ್ ಇರುವಂತಹ ಎಲ್ಲ ವಸ್ತುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ಲು, ಡಿಸ್ಕಸ್ ಮಾಡ್ತಾ ಹೋದ್ಲು. ಆದರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ಆದರೆ ಈ ಪೇಂಟ್ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಯಾವುದೋ ಒಂದು ಸಣ್ಣ ಪಿಸು ಮಾತು ಅಥವಾ ಪಿಸುಗುಟ್ಟೋ ಥರ ಏನು ಶಬ್ದ ಕೇಳಿಸ್ತು. ಏನಾಗ್ತದಂದರೆ ಸಡನ್ ಆಗಿ ಆಕೆಯ ಲಕ್ಷ್ಯ ಎಲ್ಲಿ ಹೋಯಿತು, ಅಟೆಂಟಿವ್ ಆಯಿತು. ಎಲ್ಲೇ ಆಕೆ ಜಾನ್ಸಿ ಏನು ಹೇಳ್ತಿದ್ದಾಳೆ ಅಂತ ಸಡನ್ ಆಗಿ ಕೇಳಿಸ್ಕೊತಾಳೆ. ಸಡನ್ಲಿ ಸೂ ಹರ್ಡ್ ಜಾನ್ಸಿ ವಿಸ್ಪರ್ಡ್ ಸಮಥಿಂಗ್. ಏನೋ ಪಿಸುಗುಡ್ತಿರ್ತಾಳೆ, ತನ್ನ ಬೆಡ್ ಮೇಲೆ ಮಲಗಿರ್ತಾಳೆ, ಮಲ್ಕೊಂಡೆ ಏನೋ ಒಂದು ಪಿಸುಗುಡ್ತಿರ್ತಾಳೆ. ಶಿ ಕ್ವಿಕ್ಲಿ ರಶ್ಡ್ ಟು ದ ಬೆಡ್.
ಬೇಗನೆ ಆಕೆ ಮಲಗಿರುವಂತಹ ಏನು ಜಾನ್ಸಿ ಮಲಗಿದ್ಲಲ್ಲ ಅಲ್ಲಿ ಬೇಗನೆ ಹೋಗಿ ಏನು ಮಾಡ್ತಾಳೆ ಕೇಳ್ತಾಳೆ, ಏನು ಮಾಡ್ತಾ ಇರ್ತದ ಅನ್ನೋದನ್ನು ಕೇಳ್ತಾಳೆ. ಟು ದ ಬೆಡ್ ಆ್ಯಂಡ್ ಹರ್ಡ್ ಜಾನ್ಸಿ ಕೌಂಟಿಂಗ್ ಬ್ಯಾಕ್ವರ್ಡ್ಸ್. ಏನೋ ಒಂದು ಪಿಸುಗುಡುವಂತಹ ಮಾತುಗಳಿತ್ತು. ಅವಾಗ ಕೇಳಿದಾಗ ಏನಾಗ್ತೈತಿ, ಜಾನ್ಸಿ ಏನು ಮಾಡ್ತಿರ್ತಾಳೆ ಅಂದ್ರೆ ಬ್ಯಾಕ್ವರ್ಡ್ ಆಗಿ ಕೌಂಟ್ ಮಾಡ್ತಿರ್ತಾಳೆ. ಏನು ಕೌಂಟ್ ಮಾಡ್ತಿರ್ತಾಳೆ? ಜಾನ್ಸಿ ಕೌಂಟಿಂಗ್ ಬ್ಯಾಕ್ವರ್ಡ್ಸ್. ಬ್ಯಾಕ್ವರ್ಡ್ಸ್ ಮೀನ್ಸ್ 100, 99, 98, ನೆಕ್ಸ್ಟ್ 10, 9, 8, 7 ಈ ರೀತಿ ಇದು ಬ್ಯಾಕ್ವರ್ಡ್ ಆಗಿ ನಂಬರನ್ನು ಕೌಂಟ್ ಮಾಡ್ತಿರ್ತಾಳೆ. ಯಾಕೆ ನಂಬರ್ ಕೌಂಟ್ ಮಾಡ್ತಿರ್ತಾಳೆ? ಶಿ ವಾಸ್ ಲುಕಿಂಗ್ ಔಟ್ ಆಫ್ ದ ವಿಂಡೋ ಆ್ಯಂಡ್ ವಾಸ್ ಸೇಯಿಂಗ್ 12. ಆಫ್ಟರ್ ಸಮ್ ಟೈಮ್ ಶಿ ವಿಸ್ಪರ್ಡ್ 11, ದೆನ್ 10, ದೆನ್ 9, 8, 7 ಈ ರೀತಿ ಏನು ಮಾಡ್ತಾಳೆ? ಸ್ವಲ್ಪ ಹೊತ್ತು ಆದ ನಂತರ ಆ ವಿಂಡೋದ ಹೊರಗಡೆ ಏನು ಮಾಡ್ತಾಳೆ, ಇಣುಕಿ ನೋಡ್ತಾ ಸ್ವಲ್ಪ ಹೊತ್ತಾದ ನಂತರ ಏನು ಮಾಡ್ತಾಳೆ, 12 ಅಂತಂದರೆ ಒಂದು ನಂಬರ್ ಹೇಳ್ತಾಳೆ. ನೆಕ್ಸ್ಟ್ ಅದ್ರದ್ದು ಬ್ಯಾಕ್ವರ್ಡ್ ನಂಬರನ್ನು ಹೇಳ್ತಾಳೆ. 11, 10, 9, 8, 7 ಈ ರೀತಿ ಏನು ನಂಬರನ್ನು ಕೌಂಟ್ ಮಾಡ್ತಾ ಹೋಗ್ತಿರ್ತಾಳೆ. ಸೊ ಆಂಗ್ಸಿಯಸ್ಲಿ ಮೀನ್ಸ್ ಕ್ಯೂರಿಯಸ್ಲಿ ಇರ್ತದೆ. ಆಂಗ್ಸಿಯಸ್ ಮೀನ್ಸ್ ಕ್ಯೂರಿಯಸ್ ಆಗಿ, ಇಂಟ್ರೆಸ್ಟ್ ಕೊಟ್ಟು ಯಾಕೆ ಈ ರೀತಿ ನಂಬರನ್ನು ಕೌಂಟ್ ಮಾಡ್ತಿದ್ದಾಳೆ ಅಂತಂದ್ರೆ ಕ್ಯೂರಿಯಸ್ ಆಗಿ ಏನು ಮಾಡ್ತಾಳೆ, ಆಶ್ಚರ್ಯದಿಂದ ಕೇಳಿದಾಗ ಸೊ ಆಂಗ್ಸಿಯಸ್ಲಿ ಲುಕ್ಡ್ ಔಟ್ ಆಫ್ ದ ವಿಂಡೋ. ಈಗನ್ನು ಕೌಂಟ್ ಮಾಡ್ತಿದ್ದಾಳೆ, ವಿಂಡೋದ ಹೊರಗಡೆ ಏನು ಕೌಂಟ್ ಮಾಡ್ತಿದ್ದಾಳೆ ಅಂತಂದ್ರೆ ಆಶ್ಚರ್ಯದಿಂದ ನೋಡ್ತಾಳೆ. ಶಿ ಸಾ ಎನ್ ಓಲ್ಡ್ ಐವಿ ಕ್ರೀಪರ್. ಅಲ್ಲಿ ಓಲ್ಡ್ ಆಗಿರುವಂಥ ಹಳೇದಾಗಿರುವಂತಹ ಒಂದೇನು ಐವಿ ಕ್ರೀಪರ್ ಇತ್ತು. ಐವಿ ಕ್ರೀಪರ್ ಅಂತಂದ್ರೆ ಒಂದು ಥರದ ಬಳ್ಳಿ ಇತ್ತು. ಆ ಬಳ್ಳಿ ಏನೈತಿಲ್ಲ ಅಲ್ಲಿ ಎಷ್ಟು ಬಹಳಷ್ಟು ಎಲೆಗಳಿದ್ದು, ಆಮೇಲೆ ಹೆವಿ ರೈನ್ ಫಾಲ್ ಆಗೋದ್ರಿಂದ, ಆಮೇಲೆ ಸ್ಟ್ರಾಂಗ್ ವಿಂಡ್ಗಳು ಬ್ಲೋ ಆಗೋದ್ರಿಂದ ಆ ಎಲ್ಲ ಎಲೆಗಳು ಏನಾಗ್ತಿದ್ದು ಡೈಲಿ ಉದುರ್ತಾ ಹೋಗ್ತಿದ್ದು. ಶಿ ಸಾ ಎನ್ ಓಲ್ಡ್ ಐವಿ ಕ್ರೀಪರ್ ಕ್ಲೈಂಬಿಂಗ್ ಹಾಫ್ ವೇ ಅಪ್ ದ ಬ್ರಿಕ್ ವಾಲ್. ಇಟ್ಟಂಗಿಯಿಂದ ಮಾಡಿರುವಂತಹ ಅಲ್ಲೇನು ಬ್ರಿಕ್ಸ್ಗಳ ವಾಲ್ ಇತ್ತಲ್ಲಿ, ಆ ವಾಲ್ಗೆ ತಾಗಿಕೊಂಡು ಒಂದೇನಿತ್ತು, ಬಳ್ಳಿ ಹಬ್ಕೊಂಡಿತ್ತು. ಅರ್ಧದವರೆಗೂ ಏನಕ್ಕೆ ಆ ವಾಲದ ಅರ್ಧದವರೆಗೂ ಏನಾಗಿತ್ತು, ಆ ಕ್ರೀಪರು ಅಲ್ಲಿ ಸ್ಪ್ರೆಡ್ ಆಗಿತ್ತು ಅಂತಂದೇ ಹೇಳ್ತೀವಿ, ಕ್ಲೈಂಬಿಂಗ್ ಅಂತಂದೇ ಹೇಳ್ತೀವಿ. ಹಾಫ್ ವೇ ಅಪ್ ದ ಬ್ರಿಕ್ ವಾಲ್ ಅಪೋಸಿಟ್ ದೇರ್ ವಿಂಡೋ. ಇವರು ಇದ್ದಂತಹ ಏನು ವಿಂಡೋ ಇತ್ತಲ್ಲ ಅದರ ಅಪೋಸಿಟ್ ಸೈಡ್ ಮತ್ತೊಂದು ವಿಂಡೋ ಇತ್ತು. ಆ ವಾಲಿಗೆ ಅಂಟ್ಕೊಂಡಾಗಿ ಒಂದೇನಿತ್ತು, ಬಳ್ಳಿ ಹಬ್ಕೊಂಡಿತ್ತು ಅಂತಂದೇ ಹೇಳ್ತೀವಿ. ಇನ್ನು ಸ್ಟ್ರಾಂಗ್ ವಿಂಡ್ ಔಟ್ಸೈಡ್, ಅಷ್ಟೇ ಅಲ್ಲದೆ ಹೊರಗಡೆ ಏನು ಸ್ಟ್ರಾಂಗ್ ಆಗಿ ವಿಂಡು ಬ್ಲೋ ಆಗ್ತಿತ್ತು. ಸ್ಟ್ರಾಂಗ್ ಆಗಿರುವಂತಹ ಗಾಳಿ ಏನಾಗ್ತಿತ್ತು ಅಲ್ಲಿ ಹರಿದಾಡ್ತಿತ್ತು, ಮೂವ್ ಆಗ್ತಿತ್ತು, ಹೆವಿ ರೈನ್ ಫಾಲ್ ಆಗ್ತಿತ್ತು ಅಂತಂದೇ ಹೇಳಿದ್ದಾರೆ. ದ ಕ್ರೀಪರ್ ವಾಸ್ ಶೆಡಿಂಗ್ ಇಟ್ಸ್ ಲೀವ್ಸ್. ಶೆಡಿಂಗ್ ಅಂತಂದ್ರೆ ಆ ಕ್ರೀಪರ್ ಏನಂತ ತನ್ನ ಎಲೆಗಳನ್ನು ಉದುರಿಸ್ತಿತ್ತು. ಜೋರಾಗಿ ಗಾಳಿ ಬೀಸೋದ್ರಿಂದ, ಸ್ಟ್ರಾಂಗ್ ವಿಂಡ್ಗಳಿರೋದ್ರಿಂದ ಗಾಳಿಗೆ ತಾಕಿಕೊಂಡು ಏನು ಮಾಡ್ತಿದ್ದು, ಆ ಎಲೆಗಳೆಲ್ಲ ಉದುರ್ತಾ ಹೋಗ್ತಿದ್ವು. ಅದನ್ನು ಆಕೆ ಏನು ಮಾಡ್ತಿದ್ಲು, ಅಬ್ಸರ್ವ್ ಮಾಡ್ತಿದ್ಲು. ಆ ಜಾನ್ಸಿ ಅಬ್ಸರ್ವ್ ಮಾಡೋದನ್ನು, ಬ್ಯಾಕ್ವರ್ಡ್ ಆಗಿ ನಂಬರನ್ನು ಕೌಂಟ್ ಮಾಡೋದನ್ನು ಏನು ಮಾಡ್ತಾಳೆ, ನೋಡ್ತಾಳೆ. ನೆಕ್ಸ್ಟ್, ವಾಟ್ ಈಸ್ ಇಟ್ ಡಿಯರ್? ಪ್ರೀತಿಯಿಂದ ಏನು ಮಾಡ್ತಿದ್ದೀಯಾ ಅಂತಂದ್ರೆ ಪ್ರಶ್ನೆ ಕೇಳಿದಾಗ, ಏನು ಕೌಂಟ್ ಮಾಡ್ತಿದ್ದೀಯಾ ಅಂತಂದ್ರೆ ಕೇಳಿದಾಗ 6 ವಿಸ್ಪರ್ಡ್ ಜಾನ್ಸಿ. 6 ಅಂತಂದೇಳಿ ಏನು ಮಾಡ್ತಾಳೆ, ಸಣ್ಣ ಧ್ವನಿಯಿಂದ ಅಥವಾ ಸ್ಲೋ ಆಗಿ ಇರೋ ಒಂದು ಧ್ವನಿಯಿಂದ ಎಂತ 6 ಅಂತಂದೇ ಹೇಳ್ತಾಳೆ. ದೇ ಆರ್ ಫಾಲಿಂಗ್ ಫಾಸ್ಟರ್ ನಾವ್. ಅಂದರೆ ಈ ಎಲ್ಲ ಎಲೆಗಳೇನದಾವಲ್ಲ ಬೇಗನೆ ಎಲ್ಲ ಏನಾಗ್ತಿದ್ದಾವೆ, ಉದುರು ಬಿಡ್ತಿದ್ದಾವೆ ಅಂತಂದೇಳಿ ಹೇಳಿದಾಗ 3 days ago there were almost 100 leaves. 3 ದಿವಸದ ಹಿಂದನೇ ಏನೈತಿಲ್ಲ, more than 100 leaves ಇತ್ತು. 100ಕ್ಕಿಂತಲೂ ಜಾಸ್ತಿ ಆ ಕ್ರೀಪರ್ನಲ್ಲಿ ಎಲೆಗಳಿದ್ದು. ಆದರೆ ಈಗೇನೈತಿಲ್ಲ, 3 ದಿವಸದ ನಂತರ ಆ ಎಲ್ಲ ಎಲೆಗಳೆಲ್ಲ ಉದುರಿಬಿಟ್ಟವು. ಓನ್ಲಿ ಕೆಲವೊಂದಷ್ಟು ಎಣಿಕೆಗೆ ಮಾತ್ರ ಇರುವಂತಹ ಕೆಲವೊಂದಿಷ್ಟು ಎಲೆಗಳು ಮಾತ್ರ ಉಳ್ಕೊಂಡಿದ್ದಾವ ಅಂತಂದೇಳಿ ಏನು ಮಾಡ್ತಾಳೆ ಆಕೆ ಸೂಗೆ ಜಾನ್ಸಿ ಹೇಳ್ತಾಳೆ. 3 days ago there were almost 100 leaves. 3 ದಿವಸದ ಹಿಂದೆನೇ ನಾನು ಏನು ಮಾಡಿದೆ, ನೋಡಿದೆ, ಅದನ್ನು ಕೌಂಟ್ ಮಾಡಿದೆ, ಎಷ್ಟು ಮೋರ್ ದ್ಯಾನ್ 100 leaves ಇದ್ದು ಅಂತಂದೇ ಹೇಳ್ತಾಳೆ. ದೇರ್ ಆರ್ ಓನ್ಲಿ 5 ಲೆಫ್ಟ್ ನೌ. ಈಗೇನಿತ್ತಲ್ಲ ಒಂದು 5-6 ಅಷ್ಟೇ ಎಲೆಗಳೆಲ್ಲ ಉಳ್ಕೊಂಡು ಬಿಟ್ಟಿದ್ದಾವ.
ಇಟ್ ಈಸ್ ಆಟಮ್ ಸೇಡ್ ಸೂ. ಇದೇನೈತಿ ನ್ಯಾಚುರಲ್ ಆಗಿ ಇರೋಂಥ ಒಂದು ಏನು ಆಕಿಗೆ ಅಷ್ಟೊಂದು ಸ್ಟ್ರೇಂಜ್ ಅನಿಸ್ಲಿಲ್ಲ ಸೂಗ್. ಏನು ಹೇಳ್ತಾಳೆ, ಆಟಮ್ ಸೀಸನ್ ಐತಿ, ರೇನಿ ಸೀಸನ್ ಐತಿ, ಆ್ಯಂಡ್ ದ ಲೀವ್ಸ್ ವಿಲ್ ಫಾಲ್. ಲೀವ್ಸ್ ಏನದಾವಲ್ಲ ಫಾಲ್ ಆಗೇ ಆಗ್ತಾವೆ. ಸ್ಟ್ರಾಂಗ್ ವಿಂಡ್ ಇರೋದ್ರಿಂದ, ಹೆವಿ ರೈನ್ ಫಾಲ್ ಇರೋದ್ರಿಂದ ಏನಾಗ್ತಾವೆ, ಎಲೆಗಳು ಉದುರ್ತಾವ ಅಂತ ಅನ್ನೋದನ್ನು ನ್ಯಾಚುರಲ್ ಆಗಿ ಆಕೆ ಹೇಳ್ತಾಳೆ. ಯಾವುದೇ ಸ್ಟ್ರೇಂಜ್ನೆಸ್ ಇರಲಿಲ್ಲ ಆಕೆಗೆ. ಆದ್ರೆ ನೆಕ್ಸ್ಟ್ ಏನು ಹೇಳ್ತಾಳೆ, ವೆನ್ ದ ಲಾಸ್ಟ್ ಲೀಫ್ ಫಾಲ್ಸ್. ಇಲ್ಲಿ ಜಾನ್ಸಿ ಹೇಳ್ತಾಳೆ, ಯಾವಾಗ ಆ ಬಳ್ಳಿ ಒಳಗಿರುವಂತಹ ಲಾಸ್ಟ್ ಲೀಫ್ ಉದುರ್ತಿತ್ಲ, ಅವಾಗ ನಾನು ಕೂಡ ಏನಾಗ್ಬಿಡ್ತೀನಿ, ಡೈ ಆಗ್ತೀನಿ ಅಂತಂದೆ ಹೇಳ್ತಾಳೆ. ಐ ವಿಲ್ ಆಲ್ಸೋ ಡೈ ಸೇಡ್ ಜಾನ್ಸಿ ವಿತ್ ಫೈನಲಿಟಿ ಅಂತಂದ್ರೆ, ಫೈನಲ್ ಆಗಿ ಕೊನೆ ಮಾತನ್ನ ಏನು ಹೇಳ್ತಾಳಕಿ, ಯಾವಾಗ ಆ ಬಳ್ಳಿ ಒಳಗ ಎಲೆ ಲಾಸ್ಟ್ ಎಲೆ ಏನು ಉದುರ್ತೈತ್ಲ, ಅವಾಗ ನಂದು ಕೂಡ ಏನೈತ್ಲ ಲೈಫ್ ಎಂಡ್ ಆಗ್ತೈತಿ, ನಾನು ಕೂಡ ಸತ್ತು ಹೋಗ್ಬಿಡ್ತೀನಿ ಅಂತಂದೇಳಿ ಫೈನಲ್ ಆಗಿ ಹೇಳ್ತಾಳೆ. ಐ ಹ್ಯಾವ್ ನೋನ್ ದಿಸ್ ಫಾರ್ ದ ಲಾಸ್ಟ್ 3 days. ನಾನೇನಿಲ್ಲ ಈ 3 ದಿವಸದವರೆಗೂ ನಾವು ಬಳ್ಳಿಯನ್ನು ನೋಡ್ತಿದ್ದಾನೆ, ಒಂದಾಗಂತಲೇ ಒಂದು ಅವೆಲ್ಲ ಎಲೆಗಳು ಉದುರ್ತಿದ್ದಾವ. ಅದೇ ಥರನೇ ನಂದು ಕೂಡ ಲೈಫು, ಅದು ಯಾವ ರೀತಿ ಎಲೆಗಳು ಉದುರ್ತಿದಲ್ಲ ಅದೇ ಥರನೇ ನನ್ನ ಆಯುಷ್ಯನೂ ಕೂಡ ಏನಾಗ್ತಿದೆ, ಕಡಿಮೆ ಆಗ್ತಿದೆ, ನಾನು ಕೂಡ ಸಾಯುವಂತಹ ಸ್ಥಿತಿಯೊಳಗೆ ಹೊರಟಿದ್ದೀನಿ ಅಂತಂದೇಳಿ ಆ ಬಳ್ಳಿಗೆ ತನ್ನ ಲೈಫನ್ನು ಏನು ಮಾಡ್ತಿದ್ದಾಳೆ ಆಕೆ, ಕಂಪ್ಯಾರಿಸನ್ ಮಾಡ್ತಿದ್ದಾಳೆ. ಒಂದು ವೇಳೆ ಲಾಸ್ಟ್ ಲೀಫ್ ಒಂದು ಏನಾದರೂ ಉದುರ್ತು ಅಂತಂದ್ರೆ ನಾನು ಕೂಡ ಅವತ್ತಿಂದನೇ ಸತ್ತು ಹೋಗ್ಬಿಡ್ತೀನಿ ಅಂತಂದ್ರೆ ಏನು ಮಾಡ್ತಾಳೆ ಆಕೆ, ಜಾನ್ಸಿ ಸೂಗೆ ತನ್ನ ಸ್ಯಾಡ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ಕೋತಿದ್ದಾಳೆ. ಓಕೆ, ನೆಕ್ಸ್ಟ್, ಓ ದ್ಯಾಟ್ಸ್ ನಾನ್ ಸೆನ್ಸ್ ರಿಪ್ಲೈಡ್ ಸು. ಇದೇನಿದು ನಾನ್ ಸೆನ್ಸ್ ಥಿಂಗು, ಆ ಎಲೆಗಳಿಗೂ ಆಮೇಲೆ ಎಲೆಗಳು ಉದುರೋದಕ್ಕೂ ಅಥವಾ ನಿನ್ನ ಜೀವನ ಎಂಡ್ ಆಗೋದಕ್ಕೂ ಏನು ಸಂಬಂಧ ಅಂತ, ಇದು ನಾನ್ ಸೆನ್ಸ್ ಥಿಂಗ್ ಅಂತಂದೇಳಿ ಏನು ಮಾಡ್ತಾ ಸೂ ಹೇಳ್ತಾಳೆ. ವಾಟ್ ಹ್ಯಾವ್ ಓಲ್ಡ್ ಐವಿ ಲೀವ್ಸ್ ಟು ಡೂ ವಿತ್ ಯುವರ್ ಗೆಟಿಂಗ್ ವೆಲ್ ಅಂತಂದೇಳಿ, ನೀನು ಆರಾಮಾಗೋದಕ್ಕೂ ಅಥವಾ ಆ ಎಲೆಗಳು ಉದುರದೇ ಇರೋದಕ್ಕೂ ಏನು ಸಂಬಂಧ ಅಂತಂದೇ ಕೇಳ್ತಾಳೆ. ದ ಡಾಕ್ಟರ್ ಈಸ್ ಕಾನ್ಫಿಡೆಂಟ್ ದ್ಯಾಟ್ ಯು ವಿಲ್ ಗೆಟ್ ಬೆಟರ್. ನೀನೇನೋ ಲಾಸ್ಟ್ ಲೀಫ್ ಅದು ಏನು ಉದುರು ಬಿಡ್ತು ಅಂತಂದ್ರೆ ಅವಾಗ ನನ್ನ ಜೀವನನೂ ಏನೈತಲ್ಲ ಎಂಡ್ ಆಗ್ತದೆ ಅಂತ ನೀನು ಹೇಳಿದೆ. ಆದರೆ ಡಾಕ್ಟರ್ ಏನು ಹೇಳಿದಾರೆ, ಕಾನ್ಫಿಡೆಂಟ್ ಆಗಿ ಹೇಳಿದಾರೆ, ನಿನಗೇನೂ ಆಗೋದಿಲ್ಲ, ಯು ಗೆಟ್ ವೆಲ್ ಸೂನ್ ಅಂತಂದೇಳಿ ಏನು ಹೇಳಿದಾರೆ, ನೀನು ಬೇಗನೆ ಆರಾಮಾಗ್ತಿ ಅಂತ ಅನ್ನೋವಂಥದ್ದನ್ನು ಡಾಕ್ಟರು ಹೇಳಿದ್ದಾರೆ ಅಂತಂದ್ರೆ ಹೇಳ್ತಾರೆ. ಜಾನ್ಸಿ ಡಿಡ್ ನಾಟ್ ಸೇ ಎನಿಥಿಂಗ್. ಜಾನ್ಸಿ ಏನು ಮಾಡ್ತಾರೆ, ಅದಕ್ಕೆ ಯಾವುದೇ ರೆಸ್ಪಾನ್ಸನ್ನು ಕೊಡೋದಿಲ್ಲ, ಯಾವುದೇ ಒಂದು ಉತ್ತರವನ್ನು ಕೊಡದೆ ಸೂ ವೆಂಟ್ ಆ್ಯಂಡ್ ಬ್ರಾಟ್ ಹರ್ ಅ ಬೌಲ್ ಆಫ್ ಸೂಪ್. ಸೂ ಏನು ಮಾಡ್ತಾಳೆ, ಒಳಗಡೆ ಹೋಗಿ ಒಂದು ಬೌಲ್ ಫುಲ್ ಆಫ್ ಸೂಪನ್ನು ಅವಳಿಗೆ ತಂದು ಕೊಡ್ತಾಳೆ. ಐ ಡೋಂಟ್ ವಾಂಟ್ ಎನಿ ಸೂಪ್ ಸೇಡ್ ಜಾನ್ಸಿ. ಸಿಟ್ಟಿನಿಂದ ತನ್ನ ಆ್ಯಂಗ್ರಿನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡೋ ಸಲುವಾಗಿ ಐ ಡೋಂಟ್ ವಾಂಟ್ ಎನಿ ಸೂಪ್ ಅಂತಂದು ಹೇಳ್ತಾಳೆ. ನನಗೇನು ಸೂಪ್ ಅದೇನು ಬೇಕಾಗಿಲ್ಲ ಅಂತಂದು ಹೇಳ್ತಾಳೆ. ಐ ಆಮ್ ನಾಟ್ ಹಂಗ್ರಿ, ನನಗೆ ಹಸಿವಿಲ್ಲ ಅಂತಂದು ಹೇಳ್ತಾಳೆ. ನಾವು ದೇರ್ ಆರ್ ಓನ್ಲಿ 4 leaves ಲೆಫ್ಟ್. ಲಾಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳಿದ್ಲು, 5 ಲೀವ್ಗಳು ಉಳಿದ್ಬಿಟ್ಟವ, ಇನ್ನೇನು ಇನ್ನು ಲಾಸ್ಟ್ ಲೀಫ್ ಒಂದು ವೇಳೆ ಉದುರ್ತು ಅಂದ್ರೆ ನನ್ನ ಲೈಫ್ ಏನಾಗ್ತದೆ, ಎಂಡ್ ಆಗ್ತದೆ ಅಂತ ಹೇಳ್ತಾಳೆ. ಈಗ ಮತ್ತೇನು ಹೇಳ್ತಾಳೆ, ಇಲ್ಲ 5 ಲೀವ್ಸ್ನಲ್ಲಿ 4 ಲೀವ್ಸ್ ಉಳಿದ್ಬಿಟ್ಟವ, ನನಗೇನು ಹಸಿವಿಲ್ಲ, ನಂಗೆ ಸೂಪ್ ಬೇಡ, ಏನು ಬೇಡ ಅಂತಂದೇಳಿ ಏನು ಮಾಡ್ತಾಳೆ, ತನ್ನ ದುಃಖವನ್ನು ಏನು ಮಾಡ್ತಾಳಕ್ಕೆ ಸೂದ್ ಮುಂದೆ ಹೇಳ್ಕೊತಾಳೆ. ಐ ಕಾಂಟ್ ಡ್ರಾ ದ ಕರ್ಟನ್. ನೆಕ್ಸ್ಟ್, ಐ ಡೋಂಟ್ ವಾಂಟ್ ಎನಿ ಸೂಪ್ ಸೇಡ್ ಜಾನ್ಸಿ, ಐ ಆಮ್ ನಾಟ್ ಹಂಗ್ರಿ, ನಾವು ದೇರ್ ಆರ್ ಓನ್ಲಿ 4 leaves ಲೆಫ್ಟ್. ಈಗ ನೋಡು ಆ ಕ್ರೀಪರ್ನಲ್ಲಿ, ಆ ಬಳ್ಳಿಯೊಳಗೆ ಕೇವಲ 4 ಎಲೆಗಳು ಮಾತ್ರ ಉಳ್ಕೊಂಡಿದ್ದಾವೆ. ಐ ವಾಂಟ್ ಟು ಸಿ ದ ಲಾಸ್ಟ್ ಒನ್ ಫಾಲ್ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ಡಾರ್ಕ್ ಆಗುವಷ್ಟರಲ್ಲಿ, ಕತ್ಲಾಗುವಷ್ಟರೊಳಗೆ ಆ ಏನಾದರೂ ಎಲೆ ಉದುರ್ತದಂದ್ರೆ ಆ ಎಲೆ ಉದುರೋದನ್ನು ನಾನು ನೋಡಬೇಕು, ನನ್ನ ಕಣ್ಣಾರೆ ನನ್ನ ಆ ದೃಶ್ಯವನ್ನು ನೋಡಬೇಕು ಅನ್ನೋದನ್ನು ಹೇಳ್ತಾಳೆ. ದೆನ್ ಐ ವಿಲ್ ಸ್ಲೀಪ್ ಫಾರ್ ಎವರ್. ನಂತರ ಏನೈತ, ಲಾಸ್ಟ್ ಎಲೆ ಉದುರಿದ ನಂತರ ನಾನು ಕೂಡ ಅವಾಗ ನಾನು ಕೊನೆ ಸ್ಲೀಪನ್ನು ನಾನು ಐ ವಿಲ್ ಸ್ಲೀಪ್ ಫಾರ್ ಎವರ್. ನನ್ನ ಕೊನೆಯದಾಗಿ ಏನೈತೆ, ಆ ದೃಶ್ಯವನ್ನು ನೋಡಿದ ತಕ್ಷಣ ನಾನೇನು ಮಾಡ್ಬಿಡ್ತೀನಿ, ಶಾಶ್ವತವಾಗಿ ಮಲಗಿಬಿಡ್ತೀನಿ ಅಂತಂದರೆ ಹೇಳ್ತೀನಿ. ಐ ವಿಲ್ ಸ್ಲೀಪ್ ಫಾರ್ ಎವರ್. ಸೂ ಸ್ಯಾಟ್ ಆನ್ ಜಾನ್ಸಿಸ್ ಬೆಡ್, ಕಿಸ್ಡ್ ಹರ್ ಆ್ಯಂಡ್ ಸೇಡ್. ನೆಕ್ಸ್ಟ್ ಏನು ಮಾಡ್ತಾ, ಈಕಿ ಈ ರೀತಿ ದುಃಖದಾಗಿರುವಂತಹ ಒಂದು ಕೆಲವು ಮಾತುಗಳನ್ನು ಹೇಳಿದಾಗ ಅವಾಗ ಏನು ಮಾಡ್ತಾ, ಸೂ ಜಾನ್ಸಿ ಬೆಡ್ ಮೇಲೆ ಕುತ್ಕೊಂಡು ಆಕೆಗೆ ಪ್ರೀತಿಯಿಂದ ಕಿಸ್ ಮಾಡ್ತಾ ಏನು ಹೇಳ್ತಾ, ಆಕಿ ಯು ಆರ್ ನಾಟ್ ಗೋಯಿಂಗ್ ಟು ಡೈ, ನಿಂಗೇನೂ ಆಗೋದಿಲ್ಲ, ನೀನು ಬೇಗನೆ ಏನಾಗ್ತಿದೆ ಆರಾಮಾಗ್ತೀಯ ಅಂತೇಳಿ ಕನ್ಸರ್ನ್ ಇರುವಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾಳೆ. ಐ ಕಾಂಟ್ ಡ್ರಾ ದ ಕರ್ಟನ್ ಫಾರ್ ಐ ನೀಡ್ ದ ಲೈಟ್. ನೆಕ್ಸ್ಟ್ ಆಕಿನ ಮೈಂಡನ್ನು ಡೈವರ್ಟ್ ಮಾಡೋ ಸಲುವಾಗಿ ಏನು ಮಾಡ್ತಾ, ಕರ್ಟನನ್ನು ನಾನು ಏನು ಮಾಡೋದಿಲ್ಲ, ಅದನ್ನು
ಡ್ರಾ ಮಾಡೋದಿಲ್ಲ ಅಂತಂದೇಳಿ, ಅಂದ್ರೆ ಅದು ನನಗೆ ಸರಿಸೋದಿಲ್ಲ, ಯಾಕಂದ್ರೆ ನನಗೆ ಬೆಳಕು ಬೇಕು, ಪೇಂಟಿಂಗ್ ಮಾಡಲಿಕ್ಕೆ ನನಗೆ ಬೆಳಕು ಬೇಕು ಅಂತಂದೇಳಿ ಹೇಳ್ತಾಳೆ ಆಕಿ. ಐ ನೀಡ್ ದ ಲೈಟ್, ಐ ವಾಂಟ್ ಟು ಫಿನಿಶ್ ದ ಪೇಂಟಿಂಗ್ ಆ್ಯಂಡ್ ಗೆಟ್ ಸಮ್ ಮನಿ ಫಾರ್ ಅಸ್. ನಾನು ಪೇಂಟಿಂಗ್ ಮಾಡಬೇಕು, ಪೇಂಟಿಂಗ್ದಿಂದ ಒಂದು ಸ್ವಲ್ಪ ಮನಿಯನ್ನು ಗಳಿಸ್ಬೇಕು, ದುಡ್ಡನ್ನು ಗಳಿಸ್ಬೇಕು ಅಂತಂದೇಳಿ ಹೇಳ್ತಾಳೆ. ಪ್ಲೀಸ್ ಮೈ ಡಿಯರ್, my dear friend, she begged Johnsy, promise not to look out of the window while I paint. ಸೊ ಏನು ಮಾಡ್ತಾಳೆ, ಎಲ್ಲಿವರೆಗೂ ನಾ ಪೇಂಟನ್ನು ಫಿನಿಶ್ ಮಾಡ್ತೀನೋ ಅಲ್ಲಿವರೆಗೂ ನೀನು ಏನು ಮಾಡಬೇಡ, ಹೊರಗಡೆ ವಿಂಡೋದ ಹತ್ರ ನೋಡಬೇಡ ಅಂತಂದ್ರೆ ಹೇಳ್ತಾಳೆ. ಪ್ರಾಮಿಸ್ ನಾಟ್ ಟು ಲುಕ್ ಔಟ್, ನನಗೆ ಪ್ರಾಮಿಸ್ ಮಾಡು, ನೀನು ಹೊರಗಡೆ ನೋಡೋಂಗಿಲ್ಲ ಅಂತಂದ್ರೆ ಪ್ರಾಮಿಸ್ ಮಾಡು ಅಂತಂದು ಹೇಳ್ತಾಳೆ. ಯಾಕಂದ್ರೆ ಆಕೆಗೂ ಕೂಡ ಚಿಂತೆ ಇರ್ತದೆ, ಇಷ್ಟು ಏನು ಸ್ಟ್ರಾಂಗ್ ಆಗಿ ವಿಂಡ್ ಬ್ಲೋ ಆಗ್ತಿರ್ತದ, ಒಂದಲ್ಲ ಒಂದು ಸರ್ತಿ ಆ ಎಲ್ಲ ಎಲೆಗಳು ಉದುರಿ ಹೋಗೇ ಹೋಗ್ತಾವೆ. ಈಕೆ ಏನೈತಲ್ಲ ತನ್ನ ಹೋಪ್ಸನ್ನು ಕಳ್ಕೊತಾಳ ಅನ್ನೋ ಉದ್ದೇಶದಿಂದ ಆಕೆನ ಮೈಂಡನ್ನು ಡೈವರ್ಟ್ ಮಾಡೋ ಸಲುವಾಗಿ ಪೇಂಟಿಂಗ್ ಮಾಡ್ತಿರ್ತಾಳೆ. ಆಕೆಗೆ ಲೈಟ್ ಬೇಕಾಗಿರ್ತದೆ, ಆ ವಿಂಡೋದಿಂದನೇ ಲೈಟ್ ಬರೋದ್ರಿಂದ, ಆ ವಿಂಡೋದಿಂದ ಲೈಟ್ ಬರೋದ್ರಿಂದ ವಿಂಡೋದ ಕರ್ಟನನ್ನು ಆಕೆ ಏನು ಮಾಡೋದಿಲ್ಲ, ಸರಿಸೋದಿಲ್ಲ. ಆ ಲೈಟಿನಲ್ಲೇ ಏನು ಮಾಡ್ತಿದ್ಲಕ್ಕೆ ಪೇಂಟಿಂಗ್ ಮಾಡ್ತಿದ್ಲು. ನೆಕ್ಸ್ಟ್, ಆಲ್ ರೈಟ್ ಸೇಡ್ ಜಾನ್ಸಿ ಏನು ಮಾಡ್ತಾ, ಓಕೆ ಅಂತ ಹೇಳಿ ನಾನು ಹೊರಗಡೆ ನೋಡೋದಿಲ್ಲ ಅಂತ ಹೇಳ್ತಾ. ನೆಕ್ಸ್ಟ್, ಫಿನಿಶ್ ಯುವರ್ ಪೇಂಟಿಂಗ್ ಸೂನ್ ಫಾರ್ ಐ ವಾಂಟ್ ಟು ಸಿ ದ ಲಾಸ್ಟ್ ಲೀಫ್ ಫಾಲ್. ಬೇಗನೆ ನಿನ್ನ ಪೇಂಟಿಂಗನ್ನು ಏನು ಮಾಡು, ಮುಗಿಸು, ಅದನ್ನ ಫಿನಿಶ್ ಮಾಡು, ಏಕೆಂದ್ರೆ ನಾನು ಲಾಸ್ಟ್ ಲೀಫ್ ಅದು ಉದುರೋದನ್ನು ನಾನು ನೋಡಬೇಕು ಅಂತಂದರೆ ಏನು ಮಾಡ್ತಾಳೆ ಹೇಳ್ತಾಳೆ. ಯಾರು, ಜಾನ್ಸಿ ಸೂಗೆ ಹೇಳ್ತಾಳೆ, ಐ ಆಮ್ ಟಯರ್ಡ್ ಆಫ್ ವೇಟಿಂಗ್. ಈ ಕಾಯೋದು ನನಗೆ ಏನಾಗಿಬಿಟ್ಟದ, ಬೇಸರ ಆಗಿಬಿಟ್ಟೈತಿ, ಪೇಂಟಿಂಗನ್ನು ಬೇಗನೆ ಮುಗಿಸು, ನಾನು ಆ ಲಾಸ್ಟ್ ಲೀಫ್ ಉದುರೋದನ್ನು ನಾನು ನೋಡಬೇಕು ಅಂತಂದು ಹೇಳಿದಾಗ, ಐ ಹ್ಯಾವ್ ಟು ಡೈ ಅಂತಂದ್ರೆ ನನಗೂ ಕೂಡ ಏನಾಗ್ಬಿಟ್ಟದೆ, ಈ ಜೀವನ ಬೇಸರ ಆಗಿಬಿಟ್ಟದ, ನಾನು ಕೂಡ ಸಾಯಬೇಕು ಅಂತಂದೇಳಿ ಅಂತಾಳೆ. ನೆಕ್ಸ್ಟ್, ಸೊ ಲೆಟ್ ಮೀ ಗೋ ಅವೇ ಪೀಸ್ಫುಲಿ ಲೈಕ್ ಒನ್ ಆಫ್ ದೋಸ್ ಪುವರ್ ಟಯರ್ಡ್ ಲೀವ್ಸ್. ಈ ಟಯರ್ಡ್ ಎಲ್ಲ ಲೀವ್ಸ್ಗಳು ಹೆಂಗೆ ಟಯರ್ಡ್ ಆಗಿ ಎಲ್ಲ ತಮ್ಮ ಎಲೆಗಳನ್ನು ಹೆಂಗೆ ಉದುರಿಸಿದಲ್ಲ, ಅದೇ ಥರನೇ ನನಗೂ ಕೂಡ ಏನೈತಲ್ಲ ಪೀಸ್ಫುಲ್ ಆಗಿರುವಂತಹ ಲೈಫನ್ನು ಕೊಡುವಂಥದ್ದು. ಪೀಸ್ಫುಲ್ ಅಂದ್ರೆ ಶಾಂತಿಯಾಗಿ ನಾನು ಕೂಡ ಏನೈತಲ್ಲ ಆ ಲಾಸ್ಟ್ ಲೀಫ್ ಉದುರಿದ ನಂತರ ನಾನು ಕೂಡ ಶಾಂತಿಯಿಂದ ನನ್ನ ಜೀವವನ್ನು ಬಿಡಲಿಕ್ಕೆ ನನಗೆ ನೆಮ್ಮದಿಯನ್ನು ಕೊಡುವಂಥದ್ದು ಅಂತೇಳಿ ಸೂಗೆ ಹೇಳ್ತಾಳೆ. ನೆಕ್ಸ್ಟ್, ಟ್ರೈ ಟು ಸ್ಲೀಪ್ ಸೇಡ್ ಸೂ. ಇಲ್ಲ, ಟ್ರೈ ಮಾಡು, ಮಲಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಹೇಳಿದಾಗ ಸೇಡ್ ಸೂ, ಐ ಹ್ಯಾವ್ ಟು ಪೇಂಟ್ ಆ್ಯನ್ ಓಲ್ಡ್ ಮೈನರ್ ಐ ವಿಲ್ ಕಾಲ್ ಬೆಹರ್ಮನ್ ಅಪ್ ಟು ಬಿ ಮೈ ಮಾಡೆಲ್. ನಾನೇನೈತಲ್ಲ, ನೀನು ಟ್ರೈ ಮಾಡು, ಮಲಗಲಿಕ್ಕೆ ಪ್ರಯತ್ನ ಮಾಡು, ನಾನು ಪೇಂಟಿಂಗ್ ಮಾಡ್ತೀನಿ, ಒಬ್ಬ ಮಾಡೆಲನ್ನು, ಹಳೆಯದಾಗಿರುವಂಥ ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿಯನ್ನು ಮಾಡೆಲ್ ಆಗಿ ಇಟ್ಕೊಂಡು ನಾನೇನು ಮಾಡ್ತೀನಿ, ಪೇಂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಐ ವಿಲ್ ಕಾಲ್ ಬೆಹರ್ಮನ್ ಅಪ್ ಟು ಬಿ ಮೈ ಮಾಡೆಲ್ ಅಂತಂದೆ. ಬೆಹರ್ಮನ್ ಅನ್ನೋವಂಥವ್ನು ಏನದಲ್ಲ, ಲಾಸ್ಟ್ ಫ್ಲೋರ್ನಲ್ಲಿ ಇರುವಂಥ ಒಬ್ಬ ಪೇಂಟರ್, ಅವನು ಕೂಡ ನಮ್ಮ ಈ ನಾವೆಲ್ದು ಒನ್ ಆಫ್ ದ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ನಾವು, ಬೆಹರ್ಮನ್ ಅಂತಂದರೆ ಅವನು ಕೂಡ ಒಬ್ಬ ಪೇಂಟರ್ ಆಗಿದ್ದ. ಆ ಬೆಹರ್ಮನ್ ಅನ್ನೋವನನ್ನು ಮಾಡೆಲ್ ಆಗಿ ಇಟ್ಕೊಂಡು ಅವನನ್ನು ಕುಂಡ್ರಿಸಿ ನಾನೇನು ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ ಅಂತಂದೇಳಿ ಸೂ ಏನು ಮಾಡ್ತಾ ಜಾನ್ಸಿಗೆ ಹೇಳ್ತಾಳೆ. ಆಕೆಗೆ, ಐ ಹ್ಯಾವ್ ಟು ಪೇಂಟ್ ಆ್ಯನ್ ಓಲ್ಡ್ ಮೈನರ್ ಐ ವಿಲ್ ಕಾಲ್ ಬೆಹರ್ಮನ್ ಅಪ್ ಟು ಬಿ ಮೈ ಮಾಡೆಲ್ ಅಂತಂತ ಹೇಳ್ತಾಳೆ. ಸೂ ರಶ್ ಡೌನ್. ಬೇಗನೆ ಆಕೆ ಏನು ಮಾಡ್ತಾಳೆ, ಕೆಳಗಡೆ ಹೋಗಿ ಬೆಹರ್ಮನನ್ನು ಕರ್ಕೊಂಡು ಬರಬೇಕು ಅಂತಂದರೆ ಹೋಗ್ತಾಳೆ. ಬೆಹರ್ಮನ್ ಲೀವ್ಡ್ ಆನ್ ದ ಗ್ರೌಂಡ್ ಫ್ಲೋರ್ನಲ್ಲಿ ಏನು ಅವನು ವಾಸವಾಗಿದ್ದ, ಬೆಹರ್ಮನ್ನು ಒಬ್ಬ ಪೇಂಟರ್ ಆಗಿದ್ದ ಅಂತ ಹೇಳ್ತಾರೆ. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಸ್ಟೋರಿ. ಥ್ಯಾಂಕ್ ಯು.